ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತದ ಪ್ರಕರಣ. ಬೆಂಗಳೂರಿನ ಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ದೇವಿಯ ತೇರು ಎಳಿತಾ ಇರುವಾಗ ಕಲ್ಲೆಸೆದಿದ್ದಾರೆ ದುರುಳರು. ಜೆ.ಆರ್. ನಗರ ಠಾಣೆಯ ಮುಂದೆ ರಾತ್ರಿ ಜನರು ಪ್ರತಿಭಟನೆ ಮಾಡಿದರು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಿಡಿಗೇಡಿಗಳು ಕಲ್ಲೆಸೆದಿದ್ದಾರೆ. ಬೆಂಗಳೂರಿನ ಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ವೃತ ಮಾಡಿದ್ರು, ದೇವಿಯ ತೇರು ಎಳಿತಾ ಇದ್ರು. ಈ ಸಂದರ್ಭದಲ್ಲಿ ಕಲ್ಲೆಸೆದಿದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ಆಕ್ರೋಶವನ್ನು ಹೊರಹಾಕಿದಂತ ಜನರು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿದ್ರು. ಇವರ ವಿರುದ್ಧ ಕ್ರಮ ಆಗಬೇಕು ಅಂತ. ಯಾವ ಕಿಡಿಗೇಡಿಗಳು ಕಲ್ಲೆಸೆದಿದ್ದಾರೋ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇದೀಗ ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯ ಸಮಯಕ್ಕೆ ಈ ಘಟನೆ ಆಗಿದೆ ಅಂತೆ. ಕಲ್ಲು ತೂರಿದಂತ ಪ್ರಕರಣ. ವೃತವನ್ನ ಕೈಗೊಂಡಿದ್ರು, ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು, ರಥವನ್ನ ಎಳಿತಾ ಇದ್ರು. ದೇವಿಯ ತೇರದು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕಲ್ಲು ಬಿದ್ದಿದೆ, ಕಲ್ಲೆಸೆದಿದ್ದಾರೆ. ಜೆ.ಆರ್. ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಕಲ್ಲೆಸೆದವರ ವಿರುದ್ಧ ಕ್ರಮ ಆಗಬೇಕು ಅಂತ ಜನರ ಆಗ್ರಹ ಸಹಜವಾಗಿ. ತಂಪಾಡಿಗೆ ತಾವು ಪೂಜೆ ಮಾಡ್ತಾ ಇದ್ರು, ವೃತ ಮಾಡ್ತಾ ಇದ್ರು, ಏಕಾಏಕಿಯಾಗಿ ಕಲ್ಲು ಹೊಡಿತಾರೆ ಅಂತ ಹೇಳಿದರೆ ಹೀಗಾಗಿ ಸಹಜವಾಗಿ ಜನರೆಲ್ಲರೂ ಕೂಡ ಠಾಣೆ ಎದುರುಗಡೆ ಬಂದರು. ಯಾವ ಕಿಡಿಗೇಡಿಗಳು ಕಲ್ಲೆಸೆದಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಅಲ್ಲಿರೋ ಪೊಲೀಸ್ ಅಧಿಕಾರಿಗಳು ಅವರನ್ನು ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ರಂತೆ. ಆದರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ, ಕ್ರಮ ಆಗಬೇಕು ಅಂತ. 3 ಜನ ಮಾಲಾಧಾರಿಗಳಿಗೆ ಗಾಯ ಆಗಿದೆ. 3 ಜನ ಈ ಪ್ರಕರಣದಲ್ಲಿ. ಓಂ ಶಕ್ತಿ ಮಾಲಾಧಾರಿ ಅಕ್ಷಿತಾ ತಲೆಗೆ ಗಾಯ ಆಗಿದೆ. ಒಟ್ಟು 3 ಜನಕ್ಕೆ ಗಾಯ ಆಗಿರೋದು. ಅಕ್ಷಿತಾ ಕೂಡ ಒಬ್ಬರು. 21 ವರ್ಷದ ಈ ಅಕ್ಷಿತಾ ತಲೆಗೆ ಕಲ್ಲು ಬಿದ್ದುಬಿಟ್ಟಿದೆ, ಗಾಯ ಆಗಿದೆ. ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಇದೀಗ ಜೆ.ಆರ್. ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡ್ತಾ ಇದ್ರು, ರಥ ಎಳಿತಾ ಇದ್ರು, ಅವ್ರ ಪಾಡಿಗೆ ಅವ್ರು ಇದ್ರಪ್ಪ. ಕಲ್ಲು ಎಲ್ಲಿಂದ ಬಂತು, ಏನು ಹೇಳ್ತಾರೆ ಅವರು? ಸದ್ಯ ಘಟನೆ ವಿಕೋಪಕ್ಕೆ ತಿರುವ ಮುನ್ಸೂಚನೆ ಸಿಗುತ್ತಿದ್ದಂತೆ ಜಗಜೀವನ ರಾಮನಗರ ಪೊಲೀಸ್ ಠಾಣೆಗೆ ಎಸ್ಪಿ ಭರತ್ ರೆಡ್ಡಿ ಕೂಡ ಭೇಟಿ ಕೊಟ್ಟಿದ್ರು. ತದನಂತರ ಭರತ್ ರೆಡ್ಡಿ ಮಾಹಿತಿಯನ್ನು ಪಡೆದುಕೊಂಡು ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವರ ಮೇಲೆ ಈಗಾಗಲೇ ಎಫ್ಐಆರ್ ಅನ್ನ ದಾಖಲಿಸಿ ಜೆ.ನಗರ ಪೊಲೀಸರು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸದ್ಯ ಕತ್ತಲೆಯಾದ ಕಾರಣ ಎಲ್ಲಿಂದ ಕಲ್ಲು ಬಂತು, ಹೇಗೆ ಬಂತು, ಯಾರು ಬಿಸಾಕಿದ್ರು ಅನ್ನೋದು ಕೂಡ ಇಲ್ಲಿ ಬಹಳಷ್ಟೊಂದು ಕುತೂಹಲ ಇರುವಂತದ್ದು. ಸೊ ಕಲ್ಲು ತೂರಿದವರ ವಿರುದ್ಧ ಕೂಡಲೇ ಕ್ರಮವನ್ನ ತೆಗೆದುಕೊಳ್ತೀವಂತ ಭರವಸೆ ನೀಡಿದ್ದಾರೆ. ಯಾಕಂದ್ರೆ ಓಂ ಶಕ್ತಿ ದೇವಿಯ ಬಹುತೇಕ ಮಹಿಳೆಯರು ಕೂಡ ಠಾಣೆ ಎದುರು ಒಂದು ಪ್ರತಿಭಟನೆಯನ್ನು ನಡೆಸಿದ್ರು. ಸೊ ಈ ಕಾರಣಕ್ಕಾಗಿ ಡಿಸಿಪಿ ಆಗಿರ್ಬೋದು, ಎಸಿಪಿ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವರನ್ನ ಆದಷ್ಟು ಬೇಗ ಬಂಧಿಸೋದಾಗಿ. ಈ ಘಟನೆಯಲ್ಲಿ ಒಂದು ಬಾಲಕಿಗೆ ಕೂಡ ಗಾಯವಾಗಿರುವಂತದ್ದು. ಅವರ ಅಪ್ಪ ಕೂಡ ಒಂದು ದೂರನ್ನ ದಾಖಲಿಸಿದ್ದಾರೆ. ಸೊ ಈ ಕಾರಣಕ್ಕಾಗಿ ಸದ್ಯ ಎಫ್ಐಆರ್ ಕೂಡ ದಾಖಲಾಗಿದೆ. ಸೊ ರಸ್ತೆಯಲ್ಲಿ ಕುಳಿತು ಒಂದು ಪ್ರತಿಭಟನೆಯನ್ನ ಮಾಡುವ ಸಂದರ್ಭದಲ್ಲಿ ಜೆ.ನಗರ ಪೊಲೀಸ್ ಠಾಣೆ ಎದುರೇ ಒಂದು ಪ್ರತಿಭಟನೆ ಕೂಡ ನಡೆದಿರುವಂತದ್ದು. ಸೊ ಹೀಗಾಗಿ ಪಶ್ಚಿಮ ಭಾಗದ ಡಿಸಿಪಿ ಯತೀಶ್ ಎನ್ ಕೂಡ ಭೇಟಿ ಕೊಟ್ಟಿದ್ರು. ಸೊ ಹೀಗಾಗಿ ಯತೀಶ್ ಎನ್ ನೇತೃತ್ವದಲ್ಲಿ ಕೂಡ ಒಂದು ತಂಡ ರಚನೆ ಆಗಿದೆ. ಸೊ ಈ ಘಟನೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ಘಟನೆಗಳು ಕೂಡ ನಡೆದಿತ್ತು. ಸೊ ಈ ಕಾರಣಕ್ಕಾಗಿ ಕೋಮು ಇದಕ್ಕೆ ತಿರುಗಬಾರದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ಕೂಡ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇವತ್ತು 40ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ಸೊ ಇವತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಜಮಾವಣೆ ಆಗುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಇವತ್ತು ಕೂಡ ಪೊಲೀಸರು ಅಲರ್ಟ್ ಆಗಿಕೊಂಡು ಯಾರು ಆರೋಪಿಗಳಿದ್ದಾರೆ ಅವರ ಪತ್ತೆ ಕಾರ್ಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇದೊಂದು ಪೊಲೀಸರಿಗೆ ಚಾಲೆಂಜ್ ಕೂಡ ಇದೆ. ಯಾಕಂದ್ರೆ ಕತ್ತಲೆ ಆದ ಕಾರಣ ಅಲ್ಲಿ ಸುತ್ತಮುತ್ತಲು ಸಿಸಿಟಿವಿ ಇದೆಯಾ ಅದನ್ನ ಕೂಡ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಹಾಗೇನೆ ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸದ್ಯ ಓರ್ವ ಹೆಣ್ಣು ಮಗಳ ತಲೆಗೆ ಬಲವಾಗಿ ಗಾಯವಾಗಿದೆ. ಸೊ ಅವ್ರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಹಾಗೇನೆ ಓಂ ಶಕ್ತಿ ಮಾಲಾಧಾರಿಗಳ ಅಧ್ಯಕ್ಷ ಶಶಿಕುಮಾರ್ ದೂರಿನ ಮೇರೆಗೆ ಇದು ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.